ರೀ ಮೇಡಮ್, ಇವಾಗ ನಿಮ್ಗೆ ನಮ್ಮ ಟ್ರೈನಿಂಗ್ ಬಗ್ಗೆ ಮೇಡಮ್ ಬಗ್ಗೆ ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಡ್ರಿ. ಫಸ್ಟ್ ಡೇ ನಾನು ಕಾಲ್ ಒಳಗೆ ಮಾಡಿದಾಗ ಹಾಂ ನನ್ನ ಕಾನ್ಫಿಡೆನ್ಸ್ ಬಂದಿದ್ದ ಮೇಡಮ್ ಎಕ್ಸಲೆಂಟ್ ಮೇಡಮ್ ಸಿಕ್ಕಾರೆ ಹಾಂ ಮತ್ತು ಫ್ರೀ ಫ್ರೆಂಡ್ಲಿ ಮೇಡಮ್ ಸಿಕ್ಕಾರೆ. ಓಕೆ. ನಾನು ಅನ್ಕೊಂಡ್ಬಿಟ್ಟೆ ನಾನು ಗಾಡಿ ಕಲಿತೆ ಅಂದರೆ ಯಾವ ಮಾತಲಿಂದ ನಿಮ್ಗೆ ಇನ್ಸ್ಪೈರ್ ಆಯಿತು? ನಾನು ಎವ್ರಿಥಿಂಗ್ ಹ್ಞೂ ನಾನು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಾನು ಯಾರೇ ಏನೋ ಗೊತ್ತಿಲ್ಲದೆ ನಮ್ಮ ಮೇಡಮ್ ನನ್ನ ಕಾನ್ಫಿಡೆನ್ಸ್ ತುಂಬ ಓಕೆ. ನಂಗೆ ಗೊತ್ತಾಯ್ತು ನಾನು ಮಾಡ್ಬೋದು ಅಂತ. ಮಾಡ್ಬೋದು, ಕಲಿಬೋದು, ಟೀಚರ್ ಚಲೋ ಅದಾರ ಅಂತ ಅನಿಸ್ಬಿಡ್ತು. ವಯಸ್ಸು ಮೇಲೆ ಗೊತ್ತಾಗ್ಬಿಡ್ತು ನಿಮಗೆ. ಸಿಕ್ಸ್ತ್ ಸೆನ್ಸ್ ಅದ ಅಂದಂಗೆ ನಿಮಗೆ, ಹೌದಿಲ್ಲ? ಓಕೆ ಓಕೆ. ಟೀಚರ್ ಅಂತೂ ಚಲೋ ಸಿಕ್ಕರು, ನಮಗೂ ಸ್ಟೂಡೆಂಟ್ ಚಲೋ ಸಿಕ್ಕಾರ. ಅಪ್ಕಮಿಂಗ್ ಬ್ಯಾಚಸ್ ಮೇಡಮ್ ಅಂತೂ ಎಷ್ಟು ಏಜ್ ಆದರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನೆಕ್ಸ್ಟ್ ಯಾವ ಬ್ಯಾಚ್ ಬಂದ್ರು Okay. ಏನು ನಾಲೆಜ್ ಐತಲ್ಲ ನೆಕ್ಸ್ಟ್ ಬ್ಯಾಚವ್ರಿಗೆ ಹಂಗೆ ಕೊಡ್ತಿರ್ತಾರೆ. ಹಾಂ ನಾ ಯಾಕೆ ನನ್ನ ಗಾಡಿ ಇನ್ನೊಬ್ರ ಕೈಯಾಗ ಕೊಡಬೇಕು, ನಾ ಜಾಸ್ತಿ ಕ್ಲಾಸಸ್ ಯಾಕೆ ಮಾಡಿಸ್ಬೇಕು ಅನ್ನೋ ವಿಚಾರ ಯಾವತ್ತೂ ಇಲ್ಲ. ಇಲ್ಲ ಅವ್ರಿಗೆ. ಬಜೆಟ್ ಫ್ರೆಂಡ್ಲಿ ಕ್ಲಾಸಸ್ ಇದೆ. ಎಲ್ಲರೂ ಕಲೀಲಿ, ಎಲ್ಲರೂ ಏಜ್ ಆಗಿದೆ ಅಂತ ನಾನೇ ಇನ್ನೂ ಏಜ್ ಆದವ್ರಂಗೆ ಫೀಲ್ ಮಾಡಲ್ಲ. ನನಗಿಂತಲೂ ಇಷ್ಟು ಸಣ್ಣವರಾಗಿ ನೀವು ಎಷ್ಟು ಆ್ಯಕ್ಟಿವ್ ಇರಬೇಕು, ಹೌದಿಲ್ಲ? ಟೀಚರ ನಿದ್ದೆ ಹೊಡ್ಯಾಕತ್ಬಿಟ್ರೆ ಸ್ಟೂಡೆಂಟ್ ಹೆಂಗೆ ಮಾಡ್ತಾರೆ? ಅದಕ್ಕಂತೇಳಿ ಎಲ್ಲರೂ ಎನರ್ಜೆಟಿಕ್ ಆಗಿ ಕೆಲಸ ಮಾಡಬೇಕು, ಮಾಡಿದರೆ ಬರ್ತದೆ. ಓಕೆ, ಆಲ್ ದ ಬೆಸ್ಟ್ ರೀ. ಮತ್ತು ನೀವು ಲೈಸೆನ್ಸ್ ಎಲ್ಲ ಮಾಡ್ಕೊಳ್ರಿ. ನಾಳೆ ಹೆಲ್ಮೆಟ್ ಹಾಕೊಂಡು ಗಾಡಿ ಹೊಡೀರಿ.